ತನ್ನ ಇಬ್ಬರು ಹೆಣ್ಣು ಮಕ್ಕಳನ್ನ ಕೊಂದು ತಾನು ಕತ್ತು ಕೊಯ್ದುಕೊಂಡು ಆತ್ಮಹತ್ಯೆಗೆ ಯತ್ನಿಸಿರೋ ತಂದೆ. ದೇವನಹಳ್ಳಿ ಬಳಿ ತಾಜ್ ಹೋಟೆಲ್ ರೂಮ್ನಲ್ಲಿ ಘಟನೆ. ನಾಗವಾರ ಮೂಲದ ಇಮ್ರಾನ್ಗೆ ಸದ್ಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ. ಜಿಹಾರಾ ಮತ್ತು ಶೇಖಾ ಜೋಯಾಳನ್ನ ಉಸಿರುಗಟ್ಟಿಸಿ ಕೊಲೆ. ಡೆತ್ ನೋಟ್ನಲ್ಲಿ ಪತ್ನಿಯ ಅಕ್ರಮ ಸಂಬಂಧದ ಬಗ್ಗೆ ಬರಹ. ಬಿಡದಿ ಟೌನ್ಶಿಪ್ ವಿರೋಧಿಸಿ ಜೆಡಿಎಸ್ ಪಾದಯಾತ್ರೆ. ಬೆಂಗಳೂರು ಕೇಂದ್ರ ಯೂತ್ ಕಾಂಗ್ರೆಸ್ನಿಂದ ಲೇವಡಿ ಪೋಸ್ಟರ್. ಜೆಪಿ ಭವನದ ಗೋಡೆ ಗೇಟ್ಗೆ ಪೋಸ್ಟರ್ ಅಂಟಿಸಿದ ಕಾಂಗ್ರೆಸ್. ಹೊಟ್ಟೆ ಕಿಚ್ಚಿನ ಸುಮಾರು ಕೋಳಿ ಎಂದು ಎಚ್ಡಿಕೆ ಫೋಟೋ. ಒಕ್ಕಲಿಗರು ಯಾರೇ ಅಧಿಕಾರ ಹಿಡಿದ್ರೂ ಈ ಕೋಳಿಗೆ ಹೊಟ್ಟೆ ಕಿಚ್ಚು. ಪೋಸ್ಟರ್ ಅಂಟಿಸಿ ಎಚ್ಡಿಕೆ ವಿರುದ್ಧ ಕಾಂಗ್ರೆಸ್ ವ್ಯಂಗ್ಯ. ಬೆಂಗಳೂರಿನಲ್ಲಿ ಮಳೆ ಹಾಗೂ ಬಿಸಿಲಿನ ಮಿಶ್ರಿತ ಹವಾಮಾನ. ಮಕ್ಕಳಲ್ಲಿ ವೈರಲ್ ಜ್ವರ, ಕೆಮ್ಮು, ನೆಗಡಿ ಹಾಗೂ ಫುಡ್ ಪಾಯ್ಸನ್ ಪ್ರಕರಣಗಳು ತೀವ್ರವಾಗಿ ಹೆಚ್ಚಾಗ್ತಿದೆ. ತೀವ್ರ ಸ್ವರೂಪದ ಚಂಡೀಪುರ ವೈರಸ್ ಭೀತಿ ಕೂಡ ಎದುರಾಗಿದ್ದು, ಮಕ್ಕಳಲ್ಲಿ ಹಠಾತ್ ಜ್ವರ ಅಥವಾ ಪ್ರಜ್ಞೆ ತಪ್ಪುವ ಲಕ್ಷಣ ಕಂಡುಬಂದರೆ ತಕ್ಷಣ ವೈದ್ಯರನ್ನ ಸಂಪರ್ಕಿಸುವಂತೆ ಆರೋಗ್ಯ ಸಚಿವರು ಪೋಷಕರಿಗೆ ಎಚ್ಚರಿಕೆ. ಟಾಕ್ಸಿಕ್ ಚಿತ್ರಕ್ಕೆ ಯಶ್ ಪಡೆದ ಭಾರೀ ಸಂಭಾವನೆ. ಟಾಕ್ಸಿಕ್ ಸಿನಿಮಾದ ತಾರಾಗಣದ ಸಂಭಾವನೆ ವಿವರಗಳು ವೈರಲ್. ಯಶ್ 50 ಕೋಟಿ ರೂಪಾಯಿ ಪಡೆದಿದ್ದಾರೆ ಎನ್ನಲಾಗಿದ್ದು, ಯಶ್ ಈ ಚಿತ್ರಕ್ಕೆ ಸಹ ಬರಹಗಾರ ಮತ್ತು ಸಹ ನಿರ್ಮಾಪಕರಾಗಿಯೂ ಕೆಲಸ. ಚಿತ್ರದ ಲಾಭದಲ್ಲಿ ಅವರಿಗೂ ಪಾಲು ಸಿಗಲಿದೆ ಎನ್ನಲಾಗಿದೆ. ಕಿಯಾರಾ ಅಡ್ವಾಣಿ 15 ಕೋಟಿ, ನಯನತಾರಾ 12 ರಿಂದ 18 ಕೋಟಿಯ ಭಾರೀ ಸಂಭಾವನೆ. ರುಕ್ಮಿಣಿ ವಸಂತ್ಗೂ 3 ರಿಂದ 5 ಕೋಟಿ, ಹುಮಾ ಕುರೇಶಿ ಹಾಗೂ ತಾರಾ ಸುತಾರಿಯಾ ತಲಾ 2 ರಿಂದ 3 ಕೋಟಿ. ಅಮೆರಿಕದ ನ್ಯಾಯಾಲಯವು ಅದಾನಿ ಸಮೂಹದ ಅಧ್ಯಕ್ಷ ಗೌತಮ್ ಅದಾನಿ ಹಾಗೂ ಸಾಗರ್ ಅದಾನಿ ಮೇಲಿದ್ದ ಎಲ್ಲ ಕ್ರಿಮಿನಲ್ ಆರೋಪಗಳನ್ನು ಅಧಿಕೃತವಾಗಿ ವಜಾಗೊಳಿಸಿದೆ. ತೀರ್ಪನ್ನು ಸ್ವಾಗತಿಸಿರುವ ಗೌತಮ್ ಅದಾನಿ, ಸವಾಲಿನ ದಿನಗಳಲ್ಲಿ ಸತ್ಯ ಮತ್ತು ಕಾನೂನಿನ ಮೇಲಿದ್ದ ನಮ್ಮ ನಂಬಿಕೆ ಎಂದಿಗೂ ಅಲುಗಾಡಲಿಲ್ಲ ಎಂದು ಭಾವುಕರಾಗಿ ಟ್ವೀಟ್.